ನಿಖಿಲ್ ಕುಮಾರಸ್ವಾಮಿಯ ಈ ರಾಜ್ಯ ಪ್ರವಾಸ ಇಲ್ಲಿಗೆ ಮುಕ್ತಾಯ ಆಗಲ್ಲ. ಏನು ಮೊದಲನೇ ಹಂತದಲ್ಲಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಪ್ರವಾಸವನ್ನು ನಿಗದಿ ಮಾಡಿದ್ದೇನೆ. ಇನ್ನೂ ಹಲವಾರು ಕ್ಲೋಸ್ ಡೋರ್ ಸಭೆಗಳನ್ನ ಮಾಡಬೇಕು. ಸುಮ್ಮನೆ ಬಂದ್ವಿ, ವೇದಿಕೆ ಮೇಲೆ ನಿಂತ್ಕೊಂಡ್ವಿ, ಮಾತನಾಡಿದ್ವಿ, ಹೊರಟ್ವಿ. ಅದಾದ ಮೇಲೇನು ತಾಲೂಕುಗಳಲ್ಲಿ ಅದಾದ ಮೇಲೆ ನಿಮ್ಮಲ್ಲಿ ಆ ಸವಾಲನ್ನು ನೀವು ಯಾವ ರೀತಿ ಸ್ವೀಕಾರ ಮಾಡಿದ್ದೀರಿ, ನೀವು ಯಾವ ರೀತಿ ಕಾರ್ಯೋನ್ಮುಖರ ಕೆಲಸ ಮಾಡ್ತಾ ಇದ್ದೀರಿ, ಇವೆಲ್ಲದನ್ನು ಆಲಿಸ್ಬೇಕಾಗ್ತದೆ. ಆಮೇಲೆ ಪಕ್ಷ ಕಟ್ಟಿರ್ತಕ್ಕಂಥ ತುಂಬ ಜನ ನಿಷ್ಠಾವಂತರು ಇರ್ತೀರಿ, ನಿಮ್ಮನ್ನು ಗುರುತಿಸ್ಬೇಕಾಗ್ತದೆ, ನಿಮ್ಮ ಬೆನ್ನು ತಟ್ಟಬೇಕು. ಮುಂದೊಂದು ದಿನ ನಿಮ್ಮ ಕೈನಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ಕೊಟ್ಟು ನಿಮ್ಮ ಮೂಲಕ ಅಧಿಕಾರವನ್ನು ಇವತ್ತು ಜನತಾದಳ ಪಕ್ಷ ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದವನ್ನು ಪಡೆದುಕೊಂಡು ಸ್ಥಾಪನೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಜನತಾದಳ ಪಕ್ಷವನ್ನು ಬಲಿಷ್ಠವಾಗಿ, ಪ್ರಬಲವಾಗಿ, ಸಂಘಟನಾತ್ಮಕವಾದಂಥ ಒಂದು ಹಿನ್ನೆಲೆಯಲ್ಲಿ ಕಟ್ತಕ್ಕಂಥ ಎಲ್ಲ ಸಾಮರ್ಥ್ಯ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ನೀವು. ನಿಮ್ಮ ಜೊತೆ ಇನ್ನೂ ಹಲವಾರು ಸಭೆಗಳಿಗೆ ಬರ್ತೇನೆ. ಮುಂದಿನ ವಿಧಾನಸಭಾ ಚುನಾವಣೆ ಒಳಗಡೆ ಇನ್ನೂ ಹಲವಾರು ಸಭೆಗಳಿಗೆ ನಿಮ್ಮ ಜೊತೆ ಬರ್ತೇನೆ, ನಿಮ್ಮ ಜೊತೆ ಇರ್ತೇನೆ. ನಿಮ್ಮ ಕಷ್ಟ ಸುಖದಲ್ಲಿ ಒಬ್ಬ ಪಾಲ್ದಾರನಾಗಿ ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿ ಧ್ವನಿಯನ್ನು ಎತ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ತಮ್ಮೆಲ್ರಿಗೂ ಊಟದ ಸಮಯ, ಇಷ್ಟು ಬಹಳ ಅಚ್ಚುಕಟ್ಟಾಗೆ ತಾಳ್ಮೆಯಿಂದ ಪ್ರೀತಿಯಿಂದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ, ಕೊನೆಯದಾಗಿ ಯಾರು ದಯಮಾಡಿ ಎದ್ದೇಳಬಾರ್ದಣ್ಣ, ಒಂದು ಮನವಿ ಮಾಡ್ತೇನೆ. ನಿನ್ನೆ ದಿನ ಒಂದು ವಿಡಿಯೋ ಕಾನ್ಫರೆನ್ಸ್ನ ತಗೊಂಡಿದ್ದೆ. ಆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧ್ಯಕ್ಷರುಗಳು ಭಾಗಿಯಾಗಿದ್ದರು. ಒಂದು ಮನವಿಯನ್ನು ಮಾಡಿದ್ದೇನೆ. ಈಗಾಗಲೇ ನಾವೇನು ಮೆಂಬರ್ಶಿಪ್ ಡ್ರೈವ್ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕ ಚಾಲನೆಯನ್ನು ಕೊಟ್ಟಿದ್ದೇವೆ. ಒಂದು ಒಳ್ಳೆಯ ನಂಬರನ್ನು ಈಗಾಗಲೇ ನಾವು ಟಚ್ ಮಾಡಿದ್ದೇವೆ. ಆದರೆ ಇಲ್ಲಿಯವರೆಗೂ ಅದನ್ನು ಸಾಧನೆ ಮಾಡ್ತಕ್ಕಂಥದಕ್ಕೆ ಸಾಮಾಜಿಕ ಜಾಲತಾಣ ಒಂದು ಕಡೆ, ಪತ್ರಿಕಾ ಮಾಧ್ಯಮ ಒಂದು ಕಡೆ, ದೃಶ್ಯ ಮಾಧ್ಯಮ ಒಂದು ಕಡೆ, ಕೆಲವೊಂದಷ್ಟು ಹೈವೇಗಳಲ್ಲಿ ತಾಲೂಕುಗಳಲ್ಲಿ ಹಾಕಿರ್ತಕ್ಕಂಥ ಹೋರ್ಡಿಂಗ್ಸ್ಗಳು, ಒಟ್ಟಾರೆಯಾಗಿ ಮಾಧ್ಯಮದ ಮೂಲಕ ಇಲ್ಲಿವರೆಗೂ ಬಹಳ ಚೆನ್ನಾಗಿ ಈ ಮೆಂಬರ್ಶಿಪ್ ಡ್ರೈವ್ ಟೇಕ್ ಆಫ್ ಆಗಿದೆ. ಆದರೆ ನಮ್ಮ ಕಲ್ಪನೆ 50 ಲಕ್ಷ ಜನ ಇವತ್ತು ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ನೋಂದಣಿ ಆಗಬೇಕು ಅಂತಕ್ಕಂಥದ್ದು ನಾವೇನು ಕನಸನ್ನು ಹೊತ್ತಿದ್ದೇವಣ, ಅದಾಗಬೇಕು ಅಂದರೆ ಮೊದಲು ಇಲ್ಲಿ ಒಂದು ಹೇಳ್ತಕ್ಕಂಥ ನಂಬರ್ಗೆ ನೀವು ಮಿಸ್ಡ್ ಕಾಲನ್ನು ಕೊಡ್ತಕ್ಕಂಥದ್ದಾಗಬೇಕು. ದಯಮಾಡಿ ತಮ್ಮೆಲ್ಲರ ಮೊಬೈಲ್ ಫೋನ್ಗಳನ್ನ ತಾವೆಲ್ಲರೂ ಕೈನಲ್ಲಿ ಇಟ್ಕೋಬೇಕಣ್ಣ, ಕೈನಲ್ಲಿ ಇಟ್ಕೊಳ್ಳಿ ಅಣ್ಣ. ನಾನು 1 ನಿಮಿಷ ಟೈಮ್ ಕೊಡ್ತೀನಿ, ದಯಮಾಡಿ ಎತ್ತಿ ಕೈಯಲ್ಲಿ ಇಟ್ಕೊಳ್ಳಿ. ನಾನು ನಂಬರ್ ಹೇಳ್ತೀನಿ, ಒಂದು ಮಿಸ್ಡ್ ಕಾಲ್ ಕೊಡಿ. 1000 ಜನ ಒಂದೇ ಸಲ ಮಾಡಿದ್ರು ಯಾವ ಕಾರಣಕ್ಕೂ ಜಾಮ್ ಆಗಲಿಕ್ಕಿಲ್ಲ. ಆ ರೀತಿ ಟೆಕ್ನಿಕಲಿ ವ್ಯವಸ್ಥೆ ಮಾಡಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಫೋನ್ ತಿರುಗಿಸಿ ಫೋನ್ ಹೊಡೀರಿ, ಮಿಸ್ಡ್ ಕಾಲು, ₹1 ದುಡ್ಡು ಖರ್ಚಾಗಲಿಕ್ಕಿಲ್ಲ. ದಯಮಾಡಿ ನಂಬರ್ ಹೇಳ್ಬೋದಣ್ಣ? 99640020. ಮತ್ತೊಂದ್ಸಲ ಹೇಳ್ತೀನಣ್ಣ ನಂಬರು, 9964002028. ಈಗ ತಾವು ಎಲ್ಲರೂ ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದು ಒಂದಣ್ಣ. ಕೊನೆಯದಾಗೆ ಮುಕ್ತಾಯ ಮಾಡಿಬಿಡ್ತೇನೆ. ಇವತ್ತು ನೀವೇನು ಮಿಸ್ಡ್ ಕಾಲ್ಗಳನ್ನ ಕೊಡ್ತಾ ಇದ್ದೀರಿ, ಕನಿಷ್ಠ ಪಕ್ಷ ಇಲ್ಲಿ 1,500 ಇಂದ 2,000 ಜನ ಇವತ್ತೇನು ಭಾಗಿಯಾಗಿದ್ದೀರಿ ಪ್ರಮುಖರು. ಒಬ್ಬೊಬ್ಬ ವ್ಯಕ್ತಿ ಕನಿಷ್ಠ ಪಕ್ಷ 15ರಿಂದ 20 ಜನಕ್ಕೆ ನೀವು 2,000 ಜನ ಏನಾದರೂ ಮಿಸ್ಡ್ ಕಾಲ್ ಕೊಡಿಸಿದ್ರೆ ಯಾವ ಮಟ್ಟಕ್ಕೆ ನಿಮ್ಮ ತಾಲೂಕಿನಲ್ಲಿ ಮೆಂಬರ್ಶಿಪ್ ಡ್ರೈವ್ ಆಗ್ಬೋದು ಅಂತಕ್ಕಂಥದ್ದು ದಯಮಾಡಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ದಯಮಾಡಿ ಸೂರ್ಯಕಾಂತ್ ಅಣ್ಣನಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೇನಣ್ಣ. ತಾಲೂಕು ಅಧ್ಯಕ್ಷರು ಇದ್ದಾರೆ, ಇಲ್ಲಿರ್ತಕ್ಕಂಥ ಎಲ್ಲ ನಿಮ್ಮ ತಾಲೂಕಿನ ಘಟಕದ ಅಧ್ಯಕ್ಷರುಗಳಿಗೆ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ಇವತ್ತು ಸಭೆ ಮುಕ್ತಾಯ ಮಾಡಿ ಏನು ಹೋಗ್ತಾ ಇದ್ದೇವೆ, ಇದು ಮುಕ್ತಾಯದ ಸಭೆ ಅಲ್ಲ, ಇದು ಆರಂಭದ ಸಭೆ, ಪ್ರಾರಂಭದ ಸಭೆ. ಇಲ್ಲಿಂದ ನೀವು ಹಳ್ಳಿಗಳಿಗೆ ಹೋಗಬೇಕು, ಬೂತ್ ಮಟ್ಟಕ್ಕೆ ಹೋಗಬೇಕು, ನಿಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಇವತ್ತು ಒಂದು ತಂಡವನ್ನು ರಚನೆ ಮಾಡ್ಕೊಳ್ಳಿ. ಹಿರಿಯರು, ಯುವಕರು, ಮಹಿಳೆಯರು, ಆಯಾ ಪಂಚಾಯಿತಿಯ ಪ್ರಮುಖ ಮುಖಂಡರುಗಳು ಯಾರ್ಯಾರಿದ್ದಾರೆ ತಂಡವನ್ನು ರಚನೆ ಮಾಡಿ 30 ದಿನಗಳ ಕಾಲ
30 ದಿನ ಕೇಳೋದಷ್ಟೇ. ದಿವಸಕ್ಕೆ 3 ರಿಂದ 4 ತಾಸು ಕೆಲಸ, ಹೆಚ್ಚಿಗೆ ನಾ ಕೇಳೋದಿಲ್ಲ. ಮಿಕ್ಕಿದ ತಾಸು ನೀವೇನಾದರೂ ಮಾಡಿ. ಈ ಬಹುಶಃ ಇಲ್ಲೂ ಆಷಾಢ ಮದುವೆಗಳಿದೆಯಾ? ಮದುವೆ ಇದೆಯಣ್ಣ ಇಲ್ಲೀಗ? ಮದುವೆ ಕಾರ್ಯಕ್ರಮಗಳು ನಡೀತಾ ಇದೆಯಾ? ಮುಗಿದಿದೆಯಾ? ಬಹಳ ಒಳ್ಳೆಯದು, ಮುಗಿದಿದ್ರೆ ಈಗ ಸದ್ಯಕ್ಕೆ ಹಂಗಾರೆ ನಿಮ್ಗೆ ಟೈಮ್ ಇದೆ ಅಂತ ಅರ್ಥ. ಅದಕ್ಕೆ 30 ದಿನ ಅಣ್ಣ ದಯಮಾಡಿ ಸೂರ್ಯಣ್ಣ ಮೈ ಮರೆಯೋದು ಬೇಡ. ಅತಿ ಹೆಚ್ಚು ಮೆಂಬರ್ಶಿಪ್ಪು ನಿಮ್ಮ ತಾಲೂಕಿನಿಂದನೇ ಆಗಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರೆಲ್ಲ ಒಂದು ಸವಾಲನ್ನು ಸ್ವೀಕಾರ ಮಾಡ್ಬೋದಣ್ಣ. ದಯಮಾಡಿ ಒಂದು ಸವಾಲು ಸ್ವೀಕಾರ ಮಾಡೋಣ. ನಡೀರಿ ಜನತಾದಳ ಪಕ್ಷವನ್ನ ಕಟ್ಟೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.